ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಅವರ ರಾಜಕೀಯ ನಡೆ ಏನಿರುತ್ತೆ ಅನ್ನೋದರ ಕುರಿತು ಸಂಕ್ಷಿಪ್ತವಾಗಿ ವಿವರಣೆ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ವಾಹಿನಿಯ ಸಂಸ್ಥಾಪಕರು ಪೊಲಿಟಿಕಲ್ ಹೆಡ್ ದೇವರಾಜೇಗೌಡರು. ಹೌದು ಹರ್ಷಿತಾ, ಭಾಳ ವಿಶೇಷವಾಗಿ ಈ ದಿನ ಸನ್ಮಾನ್ಯ ಸಿದ್ದರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇಲ್ಲಿ ಈಗಾಗಲೇ ಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರನ್ನು ಒಪ್ಪಿಗೆ ಮಾಡಿಕೊಂಡು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿರೋಂಥ ಕೂಡ ವಿಡಿಯೋಗಳು ಕೂಡ ರಿಲೀಸ್ ಆಗಿದೆ. ಅಲ್ಲಿ ಭಾಳ ಪ್ರಮುಖವಾಗಿ ಅಹಿಂದ ಮುಖಂಡ ಎಂದು ಹೆಸರು ಪಡೆದಿದ್ದಂಥ ಮತ್ತು ರಾಜಕೀಯ ಚತುರ ಹಣಕಾಸು ತಜ್ಞರಾದಂಥ ಸಿದ್ದರಾಮಯ್ಯನವರು ಅಷ್ಟು ಬಹುಬೇಗ ರಾಜೀನಾಮೆ ಕೊಡ್ತಾರೆ ಅಂತ ಅಂದರೆ ಯಾರೂ ಕೂಡ ನಂಬಲಿಕ್ಕೆ ಅಸಾಧ್ಯವಾದಂಥ ವಿಚಾರಗಳಿದು. ನಮಗೆ ಹಲವು ರಾಜಕೀಯ ತಜ್ಞರ ಪ್ರಕಾರ ಸಿದ್ದರಾಮಯ್ಯನವರ ಮುಂದಿನ ನಡೆಯನ್ನು ಅನ್ನೋ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಕೇಳ್ತಾ ಇದೆ. ಅಲ್ಲಿ ಭಾಳ ವಿಶೇಷವಾಗಿ ನೀನು ಕೇಳ್ದಂಗೆ ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಕೇವಲ ಒಂದು ಸ್ಥಾನದಲ್ಲಿದ್ದಂಥ ಜನತಾ ಪಕ್ಷ ಅಂದರೆ JDS ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಒಂದು ಸ್ಥಾನಕ್ಕೆ ಬಂದಂಥವರು ಸಿದ್ದರಾಮಯ್ಯನವರು. ಭಾಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ರಾಜಕೀಯ ಭೀಷ್ಮ ಎಂದು ಹೆಸರು ಪಡೆದಿರುವಂಥ ಮತ್ತು ಈ ರಾಷ್ಟ್ರದ ಮಾಜಿ ಪ್ರಧಾನಿಯಾದಂಥ ದೇವೇಗೌಡರ ಗಡಿಯಲ್ಲಿ ಬೆಳೆದಂಥ ವ್ಯಕ್ತಿ ಅಹಿಂದ ಪಕ್ಷವನ್ನು ಕಟ್ತಾನೆ, ಅಹಿಂದ ಸಮೂಹವನ್ನು ಕಟ್ತಾರೆ. ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಭಾಳ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯಕ್ಕೆ ಭಾಳ ಅಚ್ಚುಮೆಚ್ಚಿನ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಕುರುಬ ಸಮುದಾಯದಲ್ಲಿ ಒಬ್ಬ ಪರಮೋಚ್ಚ ನಾಯಕನಾಗಿದ್ದಾನೆ ಅಂತಂದರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಕೂಡ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭಾಳ ವಿಶೇಷವಾಗಿ ಸಿದ್ದರಾಮಯ್ಯನವರು ತನ್ನ ರಾಜಕೀಯ ವರ್ಚಸ್ಸು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮ್ಮಿ ಅಂದರೆ ಕೂಡ ಒಂದು 50ರಿಂದ 60 ಸಾವಿರ ಮತಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ತಗೊಳ್ಳುವ ಶಕ್ತಿ ಹೊಂದಿರುವಂಥ ಸಿದ್ದರಾಮಯ್ಯನವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು 50ರಿಂದ 60 ಸಾವಿರ ತನ್ನ ವೋಟ್ ಬ್ಯಾಂಕಿ ಮಡಿಕೊಂಡಿರುವಂಥ ಸಿದ್ದರಾಮಯ್ಯನವರು ಮುಂದೆ ಏನು ಮಾಡ್ಬೋದು ಅನ್ನೋ ಒಂದು ರಾಜಕೀಯ ವಲಯದಲ್ಲಿ ಸಂಚಲನ ಕೂಡ ಪ್ರಾರಂಭವಾಗಿದೆ. ಇಲ್ಲಿ ನಮಗೆ ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ಮತ್ತೆ ಸನ್ಮಾನ್ಯ ದೇವೇಗೌಡರನ್ನು ಸಂಪರ್ಕ ಮಾಡಿದರೆ ಅವರ ಸಲಹೆ ಸೂಚನೆಗಳು ಕೇಳಿದರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಲ್ಲಿ ಹಾಗೇನಾದರೂ ಮಾಡಿರೋಂಥದ್ದು ಸಾಧ್ಯತೆಗಳಿದ್ದರೆ ಖಂಡಿತ ಅವರು ಹೊಸ ಪಾರ್ಟಿ ಕಟ್ಟೋರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಲ್ಲಿ ಕಾರಣ ಏನು ಅಂತ ಅಂದರೆ JDS ಪಕ್ಷ ಕೇವಲ 20 ಸೀಟು 25 ಸೀಟ್ ತಗೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರ ಹಿಡಿಯುವ ಒಂದು ಕೆಲಸವನ್ನು ಮಾಡ್ತಾಯಿದೆ. ಇಲ್ಲಿ ಸೊ ಇದನ್ನೇ ಮಾದರಿಯಾಗಿ ತೆಗೆದುಕೊಂಡು ಸಿದ್ದರಾಮಯ್ಯನವರು ಅವ್ರದ್ದೇ ಆದ ಒಂದು ಪಕ್ಷವನ್ನು ಕಟ್ಟಿದಾಗ ಅಲ್ಲಿ ಅಹಿಂದ ಸಮೂಹ ಏನಿದೆ ಅವರೆಲ್ಲರೂ ಕೂಡ ಇವರಿಗೆ ಕೈ ಜೋಡಿಸೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಅಲ್ಲಿ ಹಾಗಾಗಿ ಏನಾದರೂ ಮುಂದೊಂದು ದಿವಸ ಏನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಅವರೇನಾದರೂ ಸುದೀರ್ಘವಾದ ಅವರ ನಾಯಕರುಗಳ ಜೊತೆ ಅವರ ಆಪ್ತರ ಜೊತೆ ಚರ್ಚೆಯನ್ನು ಮಾಡಿ ಅವರೇನಾದರೂ ಒಂದು ಪಕ್ಷವನ್ನು ಕಟ್ಟೋ ಸೂಚನೆಯೂ ಇರ್ಬೋದು. ಇದರಲ್ಲಿ ಆಶ್ಚರ್ಯ ಪಡುವಂಥ ವಿಚಾರಗಳೇನಿಲ್ಲ. ಹಾಗಾಗಿ ಸಿದ್ದರಾಮಯ್ಯನ ಅಷ್ಟು ಸುಲಭವಾಗಿ ಹಗುರವಾಗಿ ಕಡೆಗಣಿಸೋಂಥ ವಿಚಾರಗಳೇನಿಲ್ಲ. ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನ ನಡೆ ನಿಗೂಢವಾಗಿದೆ. ಅಲ್ಲಿ ಬಟ್ ನಮಗೆ ಬಲ್ಲ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ಇನ್ನು 6 ತಿಂಗಳಲ್ಲಿ ಒಂದು ಹೊಸ ಪಕ್ಷವನ್ನು ಘೋಷಣೆ ಮಾಡ್ತಾರೆ ಅನ್ನೋ ಕೂಡ ಮಾಹಿತಿ ಕೇಳಿದೆ. ಅದರಲ್ಲಿ ನಾವು ಕಾದು ನೋಡೋಣ ಏನಾಗ್ತದೆ ಅಂತೇಳಿ. ಇನ್ನು ನೂತನವಾಗಿ ಸಿಎಂ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ DK ಶಿವಕುಮಾರ್ ಅವರ ರಾಜಕೀಯ ನಡೆ ಏನಿರುತ್ತೆ ಅನ್ನೋದರ ಕುರಿತಾಗಿ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡ್ತಾರೆ ನಮ್ಮ ವಾಹಿನಿಯ ಸಂಸ್ಥಾಪಕರು ಪೊಲಿಟಿಕಲ್ ಹೆಡ್ ದೇವರಾಜೇಗೌಡರು. ಹೌದು ಹರ್ಷಿತಾ, ತಾವು ಹೇಳಿದಾಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸವಾಲುಗಳ ಸರಮಾಲೆಯನ್ನು ಹೊತ್ತುಕೊಂಡು ತನ್ನ ರಾಜಕೀಯ ರಾಜಭಾರವನ್ನು ಮಾಡಬೇಕಾಗ್ತದೆ. ಭಾಳ ಪ್ರಮುಖವಾಗಿ ಅವರ ನಡೆ ನುಡಿಗಳನ್ನು ಅವರ ಗುಣಗಳನ್ನ ಬದಲಾಯಿಸ್ಕೋಬೇಕಾಗ್ತದೆ. ಇದುವರೆಗೆ ಇದ್ದಂಥ ಕ್ರೌರ್ಯ, ಅಸೂಯೆ, ದ್ವೇಷ, ಈ ದ್ವೇಷ ರಾಜಕಾರಣ, ಜನಾಂಗದ ರಾಜಕಾರಣ ಇದನ್ನೆಲ್ಲ ಬಿಟ್ಟು ಸರ್ವ ಜನಾಂಗದ ಒಬ್ಬ ನಾಯಕನಾಗಿ ಬಂದಾಗ ಮಾತ್ರ ತನ್ನ ಈ ಒಂದು CM ಆದಿ ಸುಗಮವಾಗ್ತದೆ. ಇಲ್ಲಿ ಭಾಳ ವಿಶೇಷವಾಗಿ ಈ ಟಾರ್ಗೆಟ್ ಇಡುವಂಥ ಕೆಲಸವನ್ನು ಅವರು ಬಿಡಬೇಕಾಗ್ತದೆ. ಇಲ್ಲಿ ಆಗ ಬಿಟ್ಟಾಗ ಮಾತ್ರ ಎಲ್ಲ ಶಾಸಕರು ಕೂಡ ಇವರನ್ನು ಮುಖ್ಯಮಂತ್ರಿಯಾಗಿ ಒಪ್ಕೋತಾರೆ, ಒಬ್ಬ CLP ನಾಯಕನಾಗಿ ಒಪ್ಕೋತಾರೆ. ಆಗ ಸುದೀರ್ಘ ರಾಜಕೀಯವನ್ನು ಮಾಡ್ಬೋದು. ಇಲ್ಲಿ ಇವರೇನಾದ್ರು ಹಳೆ ಚಾಳಿಯನ್ನು ಮುಂದುವರಿಸಿದೆ ಆದರೆ ಮುಂದೊಂದು ದಿವಸ ರಾಜಕೀಯ ಭವಿಷ್ಯ ನಿರ್ನಾಮ ಆಗ್ತದೆ. ಇಲ್ಲಿ ಇದರಲ್ಲಿ ಬೇಳೆ ವ್ಯತ್ಯಾಸ ಏನಿಲ್ಲ. ಅಲ್ಲಿ ರಾಜಕೀಯ ತಜ್ಞರ ಪಂಡಿತರ ಪ್ರಕಾರ ಅವರು ಈ ಕಾನೂನು ಸುವ್ಯವಸ್ಥೆಯನ್ನು, ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗ್ತದೆ. ಇಲ್ಲಿ ಜನಾನುರಾಗಿಯಾಗಿ ಕೆಲಸ ಮಾಡಿದಾಗ ಮಾತ್ರ DK ಶಿವಕುಮಾರ್ಗೆ ಒಂದು ಅವಕಾಶ ಇದೆ. ಅಲ್ಲಿ ಇಂಥ ಅವಕಾಶವನ್ನು ಅವರು ಕಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಭಾಳ ಪ್ರಮುಖವಾಗಿ DK ಶಿವಕುಮಾರ್ ಕಾಲಿಡ್ತಿರೋದೀಗ ಹಲವಾರು ಮುಳ್ಳಿನ ಅಲಿಗೆಗಳ ಮೇಲೆ ಕಾಲಿಡ್ತಾರೆ ರಾಜಕೀಯದಲ್ಲಿ. ಈಗ ಇದುವರೆಗೂ ಕೂಡ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಅವರು ರಾಜಕೀಯ ಮಾಡ್ತಾಯಿದ್ರು.
ಮುಂದೆ ಇವರಿಗೆ ಭಾಳ ದೊಡ್ಡ ಸಂಕಷ್ಟಗಳು ಎದುರಾಗ್ತದೆ ಇಲ್ಲಿ. ಇವತ್ತೇನು ಸಿದ್ದರಾಮಯ್ಯನವರು ಕೆಲವು ಅಧಿಕಾರವನ್ನು ಘೋಷಣೆ ಮಾಡಿದರು, ನಿಗಮ ಮಂಡಳಿಗಳನ್ನು ಮತ್ತು ಇನ್ನಿತರ ಅಧಿಕಾರಿಗಳನ್ನು ತನ್ನ ಆಪ್ತರಿಗೆ ಹಂಚಿಕೆ ಮಾಡಿದರು, ಅವ್ರನ್ನೂ ಕೂಡ ಮುಂದುವರಿಸಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಬರ್ತದೆ ಇಲ್ಲಿ. ಏನಾದರೂ ಅವರು ನಿಗಮ ಮಂಡಳಿಗಳಲ್ಲಿರುವಂಥ ಅಧ್ಯಕ್ಷರುಗಳನ್ನ ಮತ್ತು ಕೆಲವು ಆಯೋಗದ ಅಧ್ಯಕ್ಷರುಗಳನ್ನ ಕೆಲವು ಪ್ರಮುಖ ನಾಯಕರುಗಳಿಗೆ ನಾವು ಹುದ್ದೆಯನ್ನು ಬದಲಾವಣೆ ಮಾಡಿಕೊಡ್ತು ಅಂತಂದರೆ ಸಿದ್ದರಾಮಯ್ಯನವರ ಕೆಂಗಣ್ಣಿಗೆ ಗುರಿಯಾಗಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಅವರು. ಈಗ ಹಲವಾರು ನಾವು ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಕೆಂಗಣ್ಣಿಗೆ ಗುರಿಯಾದರೆ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಯಾಕೆಂದರೆ ಸಿದ್ದರಾಮಯ್ಯನ ಹಿಂದೆ ಒಂದು ಜನಾಂಗ ಇದೆ, ಜನಾಂಗೀಯ ರಾಜಕೀಯ ಇದೆ ಇಲ್ಲಿ. ಸರ್ವ ಜನಾಂಗದವರು ಕೂಡ ಸಿದ್ದರಾಮಯ್ಯನ ನಾಯಕ ಅಂತ ಒಪ್ಕೊಂಡಿದ್ದಾರೆ ಅಲ್ಲಿ. ಡಿ ಕೆ ಶಿವಕುಮಾರ್ ಅವರ ಕೆಲವು ಒಕ್ಕಲಿಗ ಸಮುದಾಯದವರು ಮಾತ್ರ ಒಪ್ಕೊಳ್ತಾ ಇದ್ದಾರೆ ಅಲ್ಲಿ. ಆದರೆ ಹಲವು ಸಮುದಾಯದವರು ಇವತ್ತು ಇವರ ಜೊತೆಯಲ್ಲಿ ಇಲ್ಲ. ಇವತ್ತು ಲಿಂಗಾಯತ ಸಮುದಾಯ ಆಗಿರ್ಬೋದು, ಕುರ್ಬಾಸ್ ಸಮುದಾಯ ಆಗಿರ್ಬೋದು, ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಪರಿಶಿಷ್ಟ ಪಂಗಡದವರಾಗಿರ್ಬೋದು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನ್ ಸಮುದಾಯದವರು ಸಿದ್ದರಾಮಯ್ಯನ ಪರವಾಗಿ ನಿಂತಿದ್ದಾರೆ ಅಲ್ಲಿ. ಹಾಗಾಗಿ ಕೆಲವು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ತಾನು ಏನು ರಾಜಕೀಯ ಮುಖ್ಯಮಂತ್ರಿಯಾಗಿ ಸ್ವೇರಿಂಗ್ ಮಾಡ್ಕೋತಾನೆ, ಆ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಸಂಪೂರ್ಣ ತನ್ನಲ್ಲಿರುವಂಥ ಎಲ್ಲ ಕ್ರೋಧ, ಕ್ರೌರ್ಯ, ಈ ಮದ ಮತ್ಸರಗಳನ್ನು ಸುಟ್ಟಾಕಿ ನಂತರ ರಾಜಭವನಕ್ಕೆ ಹೋಗಬೇಕಾಗ್ತದೆ. ಇದು ಕಟು ಸತ್ಯವಾಗಿರುವಂಥ ವಿಚಾರಗಳಿವು. ಹಾಗಾಗಿ ನಾನು ಏನು ಹೇಳ್ತೀವಿ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಮುಂಚಿತವಾಗಿ ಫಸ್ಟು ಬದಲಾವಣೆಯನ್ನು ಮಾಡಬೇಕು. ತನ್ನ ಬದುಕಿನ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ಕೊಂಡು ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹಾದಿಯಲ್ಲಿ ನಡೆಯೋದಕ್ಕೆ ಕಾಂಗ್ರೆಸ್ನವರು ಅವಕಾಶ ಮಾಡಿಕೊಡ್ತಾರೆ. ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಈಗ ಹಲವಾರು ಕೇಸ್ಗಳು ಡಿ ಕೆ ಶಿವಕುಮಾರ್ ಮೇಲೆ ಇದೆ. ಇವರೇನಾದ್ರು ಕೆಲವು ಕ್ರೌರ್ಯಗಳನ್ನು, ದೇಶ ರಾಜಕಾರಣವನ್ನು, ಇನ್ನಿತರ ಬೇರೆ ಬೇರೆ ಏನೇ ಒಂದು ಒಂದು ರೀತಿ ಅಟಕ್ಕೆ ಬಿದ್ದು ಮಾಡುವಂಥ ಕೆಲಸಗಳಿದ್ದಾವಲ್ಲ, ಇಂಥ ಕೆಲಸಕ್ಕೆ ಕೈ ಹಾಕಿದರೆ ಕಾಂಗ್ರೆಸ್ನವರೇ ಸಹಾಯ ಮಾಡ್ತಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಲಿಕ್ಕೆ. ಅದು ಕಟ್ಟಿಟ್ಟ ಬುತ್ತಿ, ಎರಡನೇ ಮಾತಿಲ್ಲ ಅಲ್ಲಿ. ಕೇಂದ್ರದ ಕೆಂಗಣ್ಣಿನ ಕೂಡ ಗುರಿ ಆಗ್ತಾರೆ ಅವರಲ್ಲಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಸವಾಲುಗಳ ಜೊತೆ ಅವರು ದೇಶದ ಇನ್ನಿತರ ಸವಾಲುಗಳನ್ನು ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಬರ್ತದಲ್ಲಿ. ಹಾಗಾಗಿ ಅವರ ಮುಖ್ಯಮಂತ್ರಿ ಆದಿ ಸುಲಭವಾಗಿಲ್ಲ. ಭಾಳ ವಿಶೇಷವಾಗಿ ಸಿದ್ದರಾಮಯ್ಯನ ಹಾದಿಯಲ್ಲಿ ನಡೆದಾಗ ಮಾತ್ರ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಗಾದಿಯನ್ನು ನೆರವೇರಿಸ್ಬೋದು ಅಂತ ಹೇಳಲಿಕ್ಕೆ